ಅವಾಗೆಲ್ಲ ನಾರ್ಮಲ್ ಅಂದ್ರೆ ಅವಾಗೆಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ನಾರ್ಮಲ್ ಆಗಿತ್ತು. ಈಗೆಲ್ಲ ಡಿಜಿಟಲ್ ಎಲ್ಲ ಸ್ಟೀರಿಯೋ ಆತರ ಎಲ್ಲ ಇದೆ. ಈಗೆಲ್ಲ ಚೆನ್ನಾಗಿದೆ ಸಿಸ್ಟಮ್ ಎಲ್ಲ ಈಗ ಚೆನ್ನಾಗಿದೆ. ಆಗನ್ನದಕ್ಕೆ ಅವಾಗ ಆತರ ಇತ್ತು. ಪರವಾಗಿಲ್ಲ ಚೆನ್ನಾಗಿದೆ. ಈಗ ಸ್ಟೋರಿ ಮೊದಲು ವಿಭಿನ್ನ ಇದೆ. ಸ್ಟೋರಿ ಮುಂಚೆ ಎಲ್ಲ ಚೆನ್ನಾಗಿತ್ತು. ಅವಾಗ ಕಥೆಗಳು ಒಂದಕ್ಕೊಂದು ಲಿಂಕ್ ಒಂದು ಇದ್ದಿತ್ತು. ಅದು ಅವ್ರ ಜನಗೆ ಇಷ್ಟ ಆಯ್ತಾ ಇತ್ತು. ಆಗ ಜನನು ಇಷ್ಟ ಪಡ್ತಾ ಇತ್ತು. ಸ್ಟೋರಿ ಫ್ಯಾಮಿಲಿ ಕುಟುಂಬ ಸಮೇತ ಹೋಗಿ ನೋಡ್ತಾ ಇತ್ತು. ಈಗ ಸ್ಟೋರಿನೂ ಇಲ್ಲ, ಕತೆ ಸರಿಯಾಗಿ ಬರ್ತಾನೂ ಇಲ್ಲ. ಅದರಿಂದ ಜನಕ್ಕೆ ಇಷ್ಟ ಆಗಲ್ಲ. ಕೆಲವರು ಏನ್ ಮಾಡ್ತಾರೆ, ನೋಡುವಷ್ಟು ನೋಡ್ತಾರೆ ಸಿನಿಮಾ ನೋಡುವಂತ ಅವ್ರಿಗೆ ಇಷ್ಟ ಆಗೋದು ನೋಡ್ತಾರೆ. ಈಗಿನ ಇತ್ತೀಚೆಗೆ ಜನರೇಷನ್ ಪ್ರಕಾರ ಈ ಆಗನ್ನ ಇದ್ರಲ್ಲಿರೋರು ಇವಾಗ ನೋಡಕ್ ಆಗಲ್ಲ, ನೋಡಲ್ಲ ಅವ್ರು. ಬಟ್ ಟಿವಿಲೇ ಬರೋದು ಸಾಕು, ನಮ್ಗೆ ಇದೆ ನೋಡ್ಕೊಳ್ತೀವಿ ಅಷ್ಟೇ, ಎಷ್ಟೋ ನೋಡ್ತೀವಿ. ಕನ್ನಡ ಇಂಡಸ್ಟ್ರಿ ತುಂಬಾನೇ ಡೌನ್ ಆಗ್ತಾ ಇದೆ. ಸಿನಿಮಾಗಳಷ್ಟು ಬರ್ತಾನೂ ಇಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕಥೆಗಳು ಸರಿಯಾಗಿ ಸಿಗ್ತಾ ಇಲ್ಲ. ಕಥೆಗಳು ಇದಾವೆ, ಅದನ್ನ ಹುಡುಕಿ ತೆಗೆದು ಮಾಡಿ ಒಳ್ಳೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಒಳ್ಳೊಳ್ಳೆ ಹೀರೋಸ್ ಇದ್ದಾರೆ ನಮ್ಮಲ್ಲಿ ಈಗ ಇತ್ತೀಚೆಗೆ ಎಲ್ಲ. ಅದನ್ನ ನೋಡಿ ಮಾಡ್ಬೇಕು. ಥಿಯೇಟರ್ ಹೋಗಿ ಸ್ವಲ್ಪ ಹಿಂದೆ ಹಾಕ್ತಾರೆ. ಅದಕ್ಕೋಸ್ಕರ ಸಿನಿಮಾ ಒಳ್ಳೆ ಕಥೆ ಬಂದ್ರೆ ಅವ್ರಿಗೂ ಇಂಟ್ರೆಸ್ಟ್ ಬರ್ತಾರೆ, ಹೋಗಿ ನೋಡ್ಬೋದು. ಅವ್ರಿಗೂ ಒಳ್ಳೆ ಇದಾಗುತ್ತೆ, ಅವ್ರಿಗೂ ಸಿನಿಮಾ ಸಂಘ ಬೆಳೆಯುತ್ತೆ, ಸಿನಿಮಾ ಇದಾಗುತ್ತೆ, ಜನಗಳಿಗೆ ಮುಂದೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸರ್ ನಮಸ್ಕಾರ, ಮೂವಿ ನೋಡ್ತೀರಾ? ಹೌದು, ನೋಡ್ತೀವಿ. ಯಾವ ತರ ಕಥೆಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ? ಫ್ಯಾಮಿಲಿ ಸ್ಟೋರಿ ಇದ್ರೆ ತುಂಬಾ ಚೆನ್ನಾಗಿರ್ತದೆ. ಇವಾಗ ಇತ್ತೀಚೆಗೆ ಬಂದಿದೆಲ್ಲ ಇದು ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅದು ತುಂಬಾ ಚೆನ್ನಾಗಿದೆ. ಆತರ ಸ್ಟೋರಿ ಬಂದ್ರೆ ಒಂದು ಫ್ಯಾಮಿಲಿ ಸ್ಟೋರಿ ಇದ್ರೆ ತುಂಬಾ ಚೆನ್ನಾಗಿರ್ತದೆ. ಇದು ವಡಿ ಬಡಿ ಡಿಶುಮ್ ಆತರ ಇದ್ರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಫ್ಯಾಮಿಲಿ ಸ್ಟೋರಿ ಇದ್ರೆ ಇಡೀ ಫ್ಯಾಮಿಲಿ ಎಲ್ಲ, ಟೋಟಲ್ ಫ್ಯಾಮಿಲಿ ಎಲ್ಲ ಹೋಗಿ ನೋಡ್ಬೋದು, ತುಂಬಾ ಚೆನ್ನಾಗಿರ್ತದೆ. ನಿಮಗ್ ಯಾವ ಹೀರೋ ತುಂಬಾ ಇಷ್ಟ ಸರ್? ನನ್ಗೆ ಅಂದ್ರೆ ಹಳೆ ಕಾಲದಂದ್ರೆ ರಾಜ್ಕುಮಾರ್ ಇಷ್ಟ, ನನ್ಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ. ಅದ್ ಬಿಟ್ರೆ ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್ ಆತರ ಇಷ್ಟ ಆಗುತ್ತೆ. ಅಂಬರೀಶ್ ಅವರೆಲ್ಲ ಫ್ಯಾಮಿಲಿ ಸ್ಟೋರಿ ಬಗ್ಗೆ ಆತರ ಇದೆ, ಆತರದೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೀವು ಆ ಟೈಮಲ್ಲಿ ಅಥವಾ ಸ್ಕೂಲ್ ಕಾಲೇಜ್ ಟೈಮಲ್ಲಿ ಮನೆಯಲ್ಲಿ ಸುಳ್ಳು ಹೇಳಿ ಅಥವಾ ಬಂಕ್ ಹೊಡೆದು ಯಾವತ್ತಾದ್ರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದುಂಟಾ? ಅವಾಗ ಆಗೆಲ್ಲ 90s ಅಲ್ವಾ, 90s ಎಲ್ಲ ತುಂಬಾ ಅವಾಗೆಲ್ಲ ನೋಡಿದ್ದೇವೆ. ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಎಲ್ಲ, ಅವಾಗೆಲ್ಲ ಹೈಸ್ಕೂಲ್ ಎಲ್ಲ ಅವಾಗೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಫಿಲಮ್ ಎಲ್ಲ. ಅವಾಗೆಲ್ಲ ಹೋಗ್ತಾ ಇತ್ತು, ಚೆನ್ನಾಗಿತ್ತು ಅವಾಗೆಲ್ಲ. ಯಾವ ತರ ಇರ್ತಾ ಇತ್ತು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಎಲ್ಲ ಅವಾಗ? ಅವಾಗೆಲ್ಲ ನಾರ್ಮಲ್ ಅಂದ್ರೆ ಅವಾಗೆಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ನಾರ್ಮಲ್ ಆಗಿತ್ತು. ಈಗೆಲ್ಲ ಡಿಜಿಟಲ್ ಎಲ್ಲ ಸ್ಟೀರಿಯೋ ಆತರ ಎಲ್ಲ ಇದೆ. ಈಗೆಲ್ಲ ಚೆನ್ನಾಗಿದೆ ಸಿಸ್ಟಮ್ ಎಲ್ಲ, ಈಗ ಚೆನ್ನಾಗಿದೆ. ಆಗನ್ನದಕ್ಕೆ ಅವಾಗ ಆತರ ಇತ್ತು, ಪರವಾಗಿಲ್ಲ, ಚೆನ್ನಾಗಿತ್ತು. ಸರ್ ಬಟ್ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಥಿಯೇಟರ್ಗೆ ಅಷ್ಟು ಬರ್ತಾನೆ ಇಲ್ಲ. ಬಟ್ ಜನನು ಥಿಯೇಟರ್ಗೆ ಹೋಗಿ ನೋಡ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ ನಿಮ್ಗೆ? ಅದೇ ಈಗ ಸ್ಟೋರಿ ಮೊದಲು ವಿಭಿನ್ನ ಇದೆ. ಸ್ಟೋರಿ ಮುಂಚೆ ಎಲ್ಲ ಚೆನ್ನಾಗಿತ್ತು. ಅವಾಗ ಕಥೆಗಳು ಒಂದಕ್ಕೊಂದು ಲಿಂಕ್ ಒಂದು ಇದ್ದಿತ್ತು. ಅದು ಅವ್ರ ಜನಗೆ ಇಷ್ಟ ಆಯ್ತಾ ಇತ್ತು. ಆಗ ಜನನು ಇಷ್ಟ ಪಡ್ತಾ ಇದ್ರು. ಸ್ಟೋರಿ ಫ್ಯಾಮಿಲಿ ಕುಟುಂಬ ಸಮೇತ ಹೋಗಿ ನೋಡ್ತಾ ಇದ್ರು. ಈಗ ಸ್ಟೋರಿನೂ ಇಲ್ಲ, ಕತೆ ಸರಿಯಾಗಿ ಬರ್ತಾನೂ ಇಲ್ಲ. ಅದರಿಂದ ಜನಕ್ಕೆ ಇಷ್ಟ ಆಗಲ್ಲ. ಕೆಲವರು ಏನ್ ಮಾಡ್ತಾರೆ, ನೋಡುವಷ್ಟು ನೋಡ್ತಾರೆ, ಸಿನಿಮಾ ನೋಡುವಂತ ಅವ್ರಿಗೆ ಇಷ್ಟ ಆಗೋದು ನೋಡ್ತಾರೆ. ಈಗಿನ ಇತ್ತೀಚೆಗೆ ಜನರೇಷನ್ ಪ್ರಕಾರ ಈ ಆಗನ್ನ ಇದ್ರಲ್ಲಿರೋರು ಇವಾಗ ನೋಡಕ್ ಆಗಲ್ಲ, ನೋಡಲ್ಲ ಅವರು. ಬಟ್ ಟಿವಿಲೇ ಬರೋದು ಸಾಕು, ನಮ್ಗೆ ಇದೆ ನೋಡ್ಕೊಳ್ತೀವಿ ಅಷ್ಟೇ, ಎಷ್ಟೋ ಬರೋದು ನೋಡ್ತೀವಿ. ಆದ್ರೂ ಫಿಲಂ ಟಿವಿಲಿ ಹಳೇದೇನಾರ ಮೂವೀಸ್ ಹಾಕಿದ್ರೆ ಬ್ಲಾಕ್ ಅಂಡ್ ವೈಟ್, ಈಗ ಕಸ್ತೂರ್ ನಿವಾಸ ಆತರ, ಈಗ ಹಳೇದೇನಾರ ಇದ್ದಿದ್ರೆ ಅದರ ನೋಡ್ತಾರೆ. ಈಗಿನವರು ಹಳೇದ್ ನೋಡಲ್ಲ, ಅವ್ರ ಮೊಬೈಲ್ ನೋಡ್ಕೊಂಡು ಕೂತ್ಕೊಡ್ತಾರೆ. ಈಗ ಮೊಬೈಲ್ ಬಂದ್ರೆ ಎಲ್ಲಾ ಜನಕ್ಕೆ ಎಲ್ಲ ಶಾರ್ಟ್ ಮೂವಿ, ಶಾರ್ಟ್ ನೋಡ್ಕೊಂಡು ಎಲ್ಲ ಇದಾಗಿದೆ. ಜನ ಈಗ ಫಾಸ್ಟ್ ಆಗಿ ಇದಾಗ್ತಾ ಇದೆ. ಸರ್ ಮತ್ತೆ ಇತ್ತೀಚೆಗಂತೂ ಕನ್ನಡ ಇಂಡಸ್ಟ್ರಿ ತುಂಬಾನೇ ಡೌನ್ ಆಗ್ತಾ ಇದೆ. ಸಿನಿಮಾಗಳಷ್ಟು ಬರ್ತಾನೂ ಇಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಿನಿಮಾಗಳು ಕೆಲವು ಒಂದು ಈಗ ಮಾರ್ಪಾಡು ಮಾಡ್ಬೇಕು ಸಿನಿಮಾದಲ್ಲಿ, ಅದನ್ನ ಮಾರ್ಪಾಡು ಮಾಡ್ತಾ ಇಲ್ಲ. ಅದು ಈಗ ಪ್ರೊಡ್ಯೂಸರ್ ಹಣ ದುಡ್ಡು ಹಾಕ್ತಾರೆ, ಅದ್ ತಕ್ಕಂತೆ ಡೈರೆಕ್ಷನ್ ಇದ್ ಮಾಡ್ತಾರೆ. ಕಥೆಗಳು ಸರಿಯಾಗಿ ಸಿಗ್ತಾ ಇಲ್ಲ. ಆ ಕಥೆಗಳು ಇದಾವೆ, ಅದನ್ನ ಹುಡುಕಿ ತೆಗೆದು ಮಾಡಿ ಒಳ್ಳೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಒಳ್ಳೊಳ್ಳೆ ಹೀರೋಸ್ ಇದಾರೆ ನಮ್ಮಲ್ಲಿ ಈಗ ಇತ್ತೀಚೆಗೆ ಎಲ್ಲ. ಅದನ್ನ ನೋಡಿ ಮಾಡ್ಬೇಕು. ಅದರಿಂದ ಜನಕ್ಕೆ ಇಷ್ಟ ಆಗುತ್ತೆ, ಅದು ಸಕ್ಸಸ್ಫುಲ್ ಆಗುತ್ತೆ, ಜನನು ಇಷ್ಟ ಪಡ್ತಾರೆ, ಖುಷಿಯಾಗಿ ಥಿಯೇಟರ್ಗೆ ಹೋಗ್ತಾರೆ. ಈಗ ಥಿಯೇಟರ್ಗೆ ಆಲ್ಮೋಸ್ಟ್ ಅಲ್ಲ ಥಿಯೇಟರ್ ಎಲ್ಲ ಕಡಿಮೆ ಆಗ್ಬಿಟ್ಟಿದಾವೆ. ಅದರಿಂದ ಈ ಥಿಯೇಟರ್ಗಳು ಇರೋದ್ರಲ್ಲೇ ಈಗ ಮೇಂಟೈನ್ ಮಾಡ್ಕೊಂಡು ಕರೆಕ್ಟಾಗಿ ಇದು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರ್ತದೆ, ಜನಕ್ಕೂ ಇಷ್ಟ ಆಗುತ್ತೆ, ಜನ ಥಿಯೇಟರ್ಗೆ ಬರ್ತಾರೆ. ಅದು ಇದಾಗುತ್ತೆ, ಒಳ್ಳೇದಾಗುತ್ತೆ. ಸರ್ ಮತ್ತೆ ಈಗ ನೀವು ಆಗಿನ ಕಾಲದಲ್ಲಿ ಥಿಯೇಟರ್ಗೆ ಹೋಗಿ ಅದೊಂಥರ ಖುಷಿ ಕೊಡೋ ವಿಚಾರ ಅಲ್ವಾ?
ಬಟ್ ಇವಾಗಿನ ಜನರೇಷನ್ ಮಕ್ಳು ಹೇಗೆ ಅಂದ್ರೆ ಬರೀ ಮೊಬೈಲ್ ಅಲ್ಲೇ OTTs ಗಳಲ್ಲೇ ಎಲ್ಲ ಸಿನಿಮಾಗಳು ನೋಡ್ಕೊಂಡ್ ಕುತ್ಕೊಬಿಡ್ತಾರೆ. ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಮಕ್ಕಳು ಈಗ ಅದೇ ನೋಡಿ ಮೊಬೈಲ್ ನೋಡಿ ನೋಡಿ ಎಲ್ಲ ಅದೇ ಏನ್ ಈಗ ಹೇಳ್ಬೇಕು, ಮಗಳು ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ಅಳ್ತಾರೆ. ಅವಾಗೆಲ್ಲ ಚಂದಮಾಮ ತೋರಿಸ್ತಾ ಇದ್ರು, ಊಟ ಮಾಡ್ಸಕ್ ತಿಂಡಿ ಮಾಡ್ಸಕ್ ಏನಾದ್ರು ತಿನ್ಸ್ಬೇಕು ಅಂದ್ರೆ ಚಿಕ್ಕ ಮಕ್ಳಿಗೆ. ಈಗ ಎಲ್ಲ ಕೈಗೆಲ್ಲ ಮೊಬೈಲ್ ಕೊಡ್ತಾ ಇದಾರೆ. ಆ ಮೊಬೈಲ್ ನೋಡಿ 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 ಅದೇ ಹ್ಯಾಬಿಟ್ ಆಗ್ಬಿಟ್ಟು ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ಅಳ್ತಾರೆ. ಆ ತರ ಆಗ್ಬಿಟ್ಟು ಅಡಿಕ್ಟ್ ಆಗ್ಬಿಟ್ಟಿದಾರೆ ಈಗ. ಈಗ ನಮ್ಗೆ ಸ್ವೀಟ್ ಏನೋ ಕೊಡ್ಲಿ, ಚಾಕ್ಲೇಟ್ ಕೊಡ್ಲಿಲ್ಲ ಅಂದ್ರೆ ನಾವು ಅದ್ ಕೊಡ್ಸೋ ಅಪ್ಪ ಅಮ್ಮ ಇದ್ ಕೊಡ್ಸು ಅಂತ ಕೇಳ್ತಾ ಇದ್ವಿ. ಬೇಕರಿ ತಿಂಡಿ ಕೊಡ್ಸಿ ಅದ್ ಕೊಡ್ಸಿ ಅಂತ ಇದ್ವಿ. ಈಗ ಏನಿಲ್ಲ, ಅದೇನು ಬೇಡ, ಮೊಬೈಲ್ ಕೊಡ್ಬೇಕು ಅಂತ ಹಂಗಾಗ್ಬಿಟ್ಟಿದೆ. ಎಲ್ರು ಮೊಬೈಲ್ ಕೇಳೋದು. ಈ ಮೊಬೈಲ್ ಪ್ರಪಂಚ ಆಗ್ಬಿಟ್ಟಿದೆ. ಈ ಮೊಬೈಲ್ ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದು, ಯೂಸು ಆಗುತ್ತೆ, ಅದು ಅನ್ಯೂಸು ಆಗುತ್ತೆ. ಅದನ್ನ ಎಷ್ಟು ಉಪಯೋಗಿಸ್ಬೇಕು ಅಷ್ಟು ಉಪಯೋಗಿಸ್ಬೇಕು, ಜಾಸ್ತಿ ಉಪಯೋಗಿಸಬಾರ್ದು. ಅದರಿಂದ ಇದ್ ಮಾಡಿದ್ರೆ ಒಳ್ಳೇದು, ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಎಷ್ಟು ಬೇಕೋ ಅಷ್ಟು ಇರ್ಬೇಕು ಅಷ್ಟೇ ಅಲ್ವಾ. ಅತಿಯಾಗಿ ಸಿಹಿ ತಿಂದ್ರೆ ಏನಾಗುತ್ತೆ ಹೇಳಿ, ಸಿಹಿ ನಮ್ಗೆ ವಾಮಿಟ್ ಆಗುತ್ತೆ. ಜಾಸ್ತಿ ಎಷ್ಟು ಲಿಮಿಟ್ ಇದೆ ಅಷ್ಟು ಒಳ್ಳೇದು. ಬಾಡಿಗೆ ಏನ್ ಅಗತ್ಯ ಇದೆ ಆ ತರ ಬೇಕು. ಹಂಗೆ ಇದು ಸಿನಿಮಾದಲ್ಲೂ ಹಂಗೇನೆ. ಅದು ಒಳ್ಳೆ ರೀತಿ ಬಂದ್ರೆ ಎಲ್ಲ ಒಳ್ಳೆ ರೀತಿ ಸ್ವೀಕಾರ ಮಾಡ್ತಾರೆ. ಈಗ ಕೊನೆಯದಾಗಿ ನಮ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗಾಗಿ, ಹೀರೋಗಾಗ್ಲಿ, ಡೈರೆಕ್ಟರ್ಸ್ಗಾಗ್ಲಿ ನಮ್ ಸಿನಿಮಾ ಬೆಳೆಸ್ಬೇಕು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಸಿನಿಮಾ ಬೆಳಿಬೇಕು ಅಂತಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಕಥೆಗಳು, ಒಳ್ಳೊಳ್ಳೆ ಕಥೆಗಳು ಸಿಕ್ಕಿದ್ರೆ ಅದೇ ತರ ಮಾಡ್ತಾರೆ, ಎಲ್ಲ ಇದೆ. ಬಟ್ ಅದನ್ನ ಬೆಳೆಸ್ಬೇಕು ಅಂತಂದ್ರೆ ನಮ್ಮ ಯುವ ಜನತೆ ಅವೆಲ್ಲ ಪ್ರೋತ್ಸಾಹ ಕೊಡ್ಬೇಕು. ಕೆಲವರೆಲ್ಲ ಸಿನಿಮಾ, ಈಗ ನೀವ್ ಹೇಳ್ದಂಗೆ ಟಿವಿ ಮೊಬೈಲ್ ವಾಚ್ ಮಾಡೋದು ಅದೆಲ್ಲ ಜಾಸ್ತಿ ಮಾಡ್ತಾರಲ್ಲ, ಸಿನಿಮಾ ಥಿಯೇಟರ್ ಹೋಗಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾರೆ. ಅದಕ್ಕೋಸ್ಕರ ಸಿನಿಮಾ ಒಳ್ಳೆ ಕತೆ ಬಂದ್ರೆ ಅವ್ರಿಗೂ ಇಂಟ್ರೆಸ್ಟ್ ಬರ್ತಾರೆ, ಹೋಗಿ ನೋಡ್ಬೋದು. ಅವ್ರಿಗೂ ಒಳ್ಳೇದು ಇದಾಗುತ್ತೆ, ಅವ್ರಿಗೂ ಸಿನಿಮಾ ಸಂಘ ಬೆಳೆಯುತ್ತೆ, ಸಿನಿಮಾನ ಇದಾಗುತ್ತೆ, ಜನಗಳಿಗೆ ಮುಂದೆ ಇಂಪ್ರೂವ್ಮೆಂಟ್ ಆಗುತ್ತೆ, ಅದು ಒಳ್ಳೇದಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.